ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಿನ್ನೆ ನಾವು ದಾವಣಗೆರೆ ಚನ್ನಗಿರಿಯಿಂದ ಬಂದಾಗ ಬೆಳಗಿನ ಜಾವ 2:30-3 ಗಂಟೆ ಆಗಿತ್ತು. ಸೊ ಇವಾಗ ಜಸ್ಟ್ 11:30 ಇವಾಗ ಎದ್ದು ನಾನು ಜಿಮ್ಮಿಗೆ ಬಂದಿದ್ದೀನಿ. ಫಸ್ಟ್ ವರ್ಕೌಟ್ ಮುಗಿಸ್ಬೇಕು, ಯಾಕಂದರೆ 2 ದಿವಸದಿಂದ ವರ್ಕೌಟ್ ಮಾಡಿಲ್ಲ, ಆಮೇಲೆ ಕಾರ್ಡಿಯೋ ಮಾಡಿಲ್ಲ, ಕರೆಕ್ಟಾಗಿ ಏನೂ ಮಾಡಿಲ್ಲಲ್ಲ. ಸೊ ಚೆನ್ನಾಗಿರಲ್ಲ, ಹಿಂಗೆ ಬಿಟ್ಕೊಂಡು ಹೋದರೆ ಮುಗಿದ ಕತೆ. ಅದಕ್ಕೆ ಫಸ್ಟ್ ಇವಾಗ ಜಿಮ್ಮಿಗೆ ಬಂದೆ. ನಾನು ಎದ್ದ ತಕ್ಷಣ ಬ್ಲ್ಯಾಕ್ ಕಾಫಿ ಕುಡಿದೆ. ಯುಕ್ತ, ಸುಷ್ಮಿತಾ ಅವರೆಲ್ಲ ಇನ್ನೂ ಮಲಗಿದ್ರು. ಯುಕ್ತ ಎದ್ದಿದ್ಲು, ನಮ್ಮ ಅಜ್ಜಿ ಯುಕ್ತ ಆಟ ಆಡ್ತಾ ಕೂತಿದ್ರು, ಸುಷ್ಮಿತಾ ಇನ್ನೂ ಮಲಗಿದ್ಲು. ಸೊ ಇವಾಗ ಜಿಮ್ ಮುಗಿಸ್ಕೊಂಡು ಒಂದು ಕಡೆ ಕೆಲಸ ಇದೆ, ಒಂದು ಕಡೆ ಇದ್ರ ಹತ್ರ ಹೋಗ್ಬೇಕು, ಎಲ್ಲಿ ಚಂದ್ರಲೇಔಟ್ ಹತ್ರ ಹೋಗ್ಬೇಕು. ಅಲ್ಲೊಂದು ಸ್ವಲ್ಪ ಕೆಲಸ ಇದೆ. ಕೆಲಸ ಎಲ್ಲ ಬರ್ಬೇಕು. ತುಂಬ ಲೇಟ್ ಆಗ್ತಿದೆ. ಯಾಕೋ ಈ ಫಂಕ್ಷನ್ನು ಅವು ಇವು ಅಂತ ಬಂದಾಗ ಏನಾಗುತ್ತೆ, ಹೋಗ್ಬಿಡ್ತೀವಿ, ಹೋಗಿ 2 ದಿವಸ 3 ದಿವಸ ಇಟ್ಬಿಡ್ತೀವಿ. ಫಂಕ್ಷನ್ ಮುಗಿತಿದ್ದಂಗೆ ವಾಪಸ್ ಬಂದ್ಬಿಡ್ಬೇಕು, ಸುಮ್ಮನೆ ಅಲ್ಲಿ ಕೂತ್ಕೊಳ್ಳೋದು. ಆಮೇಲೆ ನನಗೆ ಏನಪ್ಪ ಬೇಜಾರು ಅಂದರೆ, ನೋಡು, ಇಲ್ಲಿಂದ ಹೊಸಪೇಟೆಗೆ ಹೋದ್ವಿ, ಹೊಸಪೇಟೆಯಿಂದ ದುರ್ಗಾವತಿಗೆ ಹೋದ್ವಿ, ಮತ್ತು ದುರ್ಗಾವತಿಯಿಂದ ಚನ್ನಗಿರಿಗೆ ಹೋದ್ವಿ, ಚನ್ನಗಿರಿಯಿಂದ ಮತ್ತು ಬೆಂಗಳೂರು. ಸುಮ್ಮನೆ ಹಿಂಗೆ ಸುತ್ತು ಕಾರು ಎಲ್ಲ ನೋವು. ಎಕ್ಸಿಲೇಟರ್ ತುಳಿದು ಗೇರ್ ಹಾಕಿ ಒಂದು ಕಡೆ ಕೈ ಕಾಲು ಕೈ ಎಲ್ಲ ನೋವು. ರಾತ್ರಿ ಡೇ ಆ್ಯಂಡ್ ನೈಟ್ ಡ್ರೈವಿಂಗ್ ಮಾಡಿ ಅದು ಇದು. ಸರಿ, ಜಿಮ್ ಮುಗಿಸೋಣ ಬನ್ನಿ. ವರ್ಕೌಟ್ ಮುಗೀತು. ಸೊ ಸುಷ್ಮಿತಂದು ಏನೋ 2 ಅಮೆಝಾನ್ ಪಾರ್ಸಲ್ ಬಂದಿತ್ತು. ಸೊ ನೆನ್ನೆನೇ ಬಂದಿತ್ತು. ಸೊ ಅಲ್ಲಿ ನಮ್ಮ ಸೆಕ್ಯೂರಿಟಿ ಅವ್ರ ಹತ್ರ ಇತ್ತು. ಸೊ ಇಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀನಿ. ಐರನಿಗೆ ಕೊಟ್ಟಿದ್ದು ಬಟ್ಟೆ ಎಲ್ಲ ಬಂತು. ನಾನು ಚಡ್ಡಿನೂ ಕೊಟ್ಬಿಡಿ ಐರನಿಗೆ, ನೋಡ್ಕೊಂಡೇ ಇಲ್ಲ. ಪರವಾಗಿಲ್ಲ, ಅವಳಿ ಚಡ್ಡಿನೂ ಐರನ್ ಮಾಡಿದ್ರಲ್ಲ. ಇಷ್ಟೊಂದು ಎಲ್ಲ ಬರೀ ಟೀ ಶರ್ಟ್ಸೇ ಇದ್ವು. ಒಗ್ತೀಯ ಟೀ ಶರ್ಟ್ ಇದನ್ನ ಬೂದಿ ಬುಚ್ಚು ಅಂತ ಕಂಡ ಥರ. ಓಕೆ ಅಪ್ಪ, ಆರಾಮಾಗಿ ಟೀ ಶರ್ಟ್ಗಳು ಇನ್ಮೇಲೆ ನಾನು ಏನು ಮಾಡ್ತೀನಿ ಗೊತ್ತಾ, ಇವಾಗ ಒಂದು ಐಡಿಯಾ ಬಂತು. ಸುಮ್ಮನೆ ಟೀ ಶರ್ಟ್ಗಳನ್ನ ಹೊಸ ತಗೊಳೋದ್ಕಿಂತನೂ ಒಗದು ಐರನ್ ಮಾಡಿಸಿ ಇಟ್ಕೊಂಡ್ಬಿಡ್ತೀನಿ. ಇವಂದು ಏನು ಗೊತ್ತಾ ಆ್ಯಕ್ಚುಲಿ ಪ್ರಾಬ್ಲಮ್ಮು, ಐರನ್ ಆಗಿರೋದನ್ನೇ ಬಿಚ್ಚಿಬಿಡ್ತಾನೆ, ಹಾಕೊತಾನೆ. ಆಮೇಲೆ ಅಯ್ಯೋ ಇದು ಐರನ್ನೇ ಆಗಿಲ್ವಲ್ಲ ಅಂದ್ಬಿಟ್ಟು ನೇತಾಕ್ತಾನೆ. ಅದು ಮತ್ತೆ ಅದು ಹಂಗೆ ಅಷ್ಟೇ ಹೋಯ್ತಾ ಐರನ್. ಬಟ್ಟೆ ವಿಷಯದಲ್ಲಿ ವರ್ಸ್ಟೆಸ್ಟ್ ಪರ್ಸನ್. ಅದೆಲ್ಲ ಅಲ್ಲಿ ಆ ಜಾಗ ಮುಟ್ಟಂಗೆ ಇಲ್ಲ. ಜಿಮ್ದೆಲ್ಲ ಇಲ್ಲಿ ಇಟ್ಬಿಡ್ತೀನಿ. ಜಾಕೆಟ್ ನಾವು ಇಟ್ಟಿಲ್ಲಪ್ಪ, ನಾವು ಅಲ್ಲೇ ಇಟ್ಟಿದ್ದು, ಯಾರೋ ಎತ್ಕೊಂಡು ಅಲ್ಲಿ ಇಟ್ಬಿಟ್ಟವ್ರು. ಈ ಬನ್ನಿ ಹಾಕೊಂಡೆ ಇಲ್ಲ, ಒಂದು ದಿವಸ ಹಾಕೊಂಡು ಹುಡುಗಿರ್ ಬನ್ನಿನ, ಅದು ಹುಡುಗರು ಬನ್ನಿ. ಹುಡುಗಿ ಈಗೇನೆಲ್ಲಾನು ಹುಡುಗಿರು ಹಾಕ್ಯಂತಾರಲ್ಲ ಹುಡುಗರು. ಅಜ್ಜಿ 2 ಕೂಗಿದ್ರೆ ಆಫ್ ಮಾಡಿ. ಬಂದೇ ಇರೋ ನಿಮಿಷ. ಸೊ ನಾನು ಇವತ್ತು ಸೊಪ್ಸಾರು ಮಾಡ್ತಾ ಇದ್ದೆ. ನಮ್ಮನೆ ನನ್ನ ಗಂಡನಿಗೆ ವೆಜಿಟೇಬಲ್ಸ್ ಕಟ್ ಮಾಡ್ತಾ ಇದ್ದೀನಿ. ಯುಕ್ತ ಬ್ಯುಸಿ, ಅವಳೇ ನೋಡ್ತಾವಳೆ. ಅವಳು ಏನೋ ಬ್ಲಾಗ್ ರಚ್ಚುದಲ್ಲ, ವರ್ಷಂದೇ ಇರ್ಬೇಕು. ಇದು ಎಷ್ಟು ಚೆನ್ನಾಗಿತ್ತು ಟೀ ಶರ್ಟ್. ಇದು ನಿನಗೆ ಕೊಲಾಬ್ರೇಟ್, ನಿನಗೆ ಪ್ರಮೋಷನ್ ಬಂದಿರೋದು ನಾನು ಸೀರೆ ಇದು ಮಾಡಿ. ಬ್ರದರ್, ಅದು ನನ್ನ ಬ್ರದರ್ ಕೊಡಕ್ಕೆ ಎತ್ಕೊಂಡೆ, ನೀನು ನೋಡಿದ್ರೆ ನೀನೇ ಎತ್ಕೊಂಡ್ಬಿಟ್ಟೆ. ಶರ್ಟು ಕೊಡಿ ನಾನು ಐರನಿಗೆ. ಗೊತ್ತಿಲ್ಲ. ಟೀ ಶರ್ಟ್ಗಳು ಅಂತ ಆರಾಮ್ ಇಟ್ಕೊಂತ ನಮ್ಮ ಇವು ಭಾರಿ ಶರ್ಟ್ಗಳು ಇವೆಲ್ಲ ಫುಲ್ ಹಳ್ಳಿ ಹಾಡು ತಂದ. ಶರ್ಟ್ಸ್ ಎಲ್ಲ ಈ ಸೈಡ್ ಇಡು. ಇಲ್ಲಿ ನೋಡಿ, ಬೂದಿ ಮುಚ್ಚಿದ ಕೆಂಡ. ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ. ಆಮೇಲೆ ಯಾರಾದರೂ ಕಮೆಂಟ್ ಮಾಡಿ, ಯಾರಿಗಾದ್ರು ಬಟ್ಟೆ ಬೇಕಂದ್ರೆ ನಾನು ಕೊಡ್ತೀನಿ. ನನ್ನ ಬಟ್ಟೆಗಳು ಯಾರು ಎಲ್ ಸೈಜ್ ಎಕ್ಸೆಸ್ ಸೈಜ್ ಇದೋ ಅವ್ರು ಕಮೆಂಟ್ ಮಾಡಿ ನನಗೆ ಬೇಕು ಅಂತ. ಬೆಂಗಳೂರು ಸುತ್ತಮುತ್ತ ಇದ್ರೆ ನಾನು ನಿಮಗೆ ಯಾವ ಶರ್ಟ್ ಬೇಕು ಅಂತ ಕಮೆಂಟ್ ಮಾಡಿ 1-2 ಶರ್ಟ್ ನಾನು ಕೊಟ್ಟು ನಿಮಗೆ ಇದು ಮಾಡ್ತೀನಿ, ಪೋಟರ್ ಮಾಡ್ತೀನಿ. ಪೋಟರ್ ದುಡ್ಡು ನೀವೇ ಕೊಡ್ಬೇಕು. ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿರ್ತೀನಿ. ಸೊ ಪೋಟರ್ ದುಡ್ಡು ನೀವೇ ಕೊಡಿ. ಮೇನು ಈ ಪ್ಯಾಂಟ್ಗಳು, ವೈಟ್ ಪ್ಯಾಂಟ್, ವೈಟ್ ಇವು ಡೈಲಿ ಹಾಕ್ಯಣಕ. ಇವು ಕಾರ್ಗೋ ಪ್ಯಾಂಟ್ಗಳು ಆ್ಯಕ್ಚುಲಿ ಎಷ್ಟು ಚೆನ್ನಾಗಿದೆ ನೋಡಿ. ಇವು ಐರನ್ ಮಾಡಿದ್ರೆ ಚಂದ, ಇವು ಹಾಕ್ಯಳಕ್ಕಿಲ್ಲ ಅಂದ್ರೆ ಹಾಕ್ಯಣಕ್ಕೆ ಆಗಂಗಿಲ್ಲ. ಸೊ ಹಂಗಾಗಿ ಇವ್ರದ್ದು ಪ್ರಾಬ್ಲಮ್ ಏನು ಗೊತ್ತಾ, ಎಲ್ಲಾದರೂ ಆಚೆ ಹೋಗ್ತಾ ಇರ್ತೀವಲ್ಲ, 1 ಡ್ರೆಸ್ಗೆ ಸ್ಟಿಕ್ ಆನ್ ಆಗಲ್ಲ.
ಐರನ್ ಆಗಿರೋದನ್ನೇ ಹಾಕೊತಾರೆ. ಹೋಗಿ ಈಗ ಯಾಕೋ ಚೆನ್ನಾಗಿ ಕಾಣಿಸ್ತಿಲ್ಲ ಅಂದರೆ ಬಿಚ್ಚಿಟ್ಬಿಡ್ತಾರೆ, ಅದನ್ನು ನೇತಾಕ್ತಾರೆ. ಆಮೇಲೆ ಇನ್ನೊಂದು 2 ದಿನ ಆದಮೇಲೆ ಅದು ಐರನ್ನೇ ಆಗಿಲ್ಲ ಅಂತೇಳಿ ಅದು ಅಲ್ಲೇ. ಸೊ ಇದೇ ಆ್ಯಕ್ಚುಲ್ ಪ್ರಾಬ್ಲಮ್ಮು. ಸೊ ಐರನ್ ಮಾಡಿಸಿದ್ರು ಎಷ್ಟು ಅದು ನನಗೆ ಗೊತ್ತಿಲ್ಲ, ಬಟ್ ಸುಮ್ಮನೆ ಮಾಡಿಸ್ತಾನೆ ದುಡ್ಡು ಜಾಸ್ತಿಯಾಗಿ, ಏನು ಮಾಡೋಕ್ಕಾಗಲ್ಲ. ದುಡ್ಡು ಜಾಸ್ತಿ ಆಗಿ ಅಂತಲ್ಲ, ಪ್ಯಾಂಟ್ ಮಾಡಿಸ್ಲೇಬೇಕು, ಯಾಕಂದರೆ ಇಲ್ಲಾಂದರೆ ಪ್ಯಾಂಟ್ ಹಾಕೊಳಕ್ಕೆ ಆಗಂಗಿಲ್ಲ. ಬಟ್ ಇದು ಹಂಗೆ ಅಲ್ವಾ ಮಾಡೋದು, ಹಾಕತ್ತೀಯ ಅದು ನಿನ್ನ ಡ್ರೆಸ್ ಸೆಟ್ ಆಗಿಲ್ಲ ಅಂದ್ಬಿಟ್ಟು ಬಿಚ್ಚಿ ಹಾಕ್ತೀಯ, ಮತ್ತು ಅದು ಐರನ್ ಹೋಗ್ಬಿಡ್ತು ಅಂದ್ಬಿಡ್ತೀಯ. ಇಲ್ಲ ಇನ್ಮೇಲೆ ಮಾಡಲ್ಲ. ಒಂದು ಪ್ಯಾಂಟು ಒಂದು ಟಿ ಶರ್ಟಿಗೆ 100 200 ಏನೋ 1000 2000 ಕೊಡ್ತೀವಲ್ಲ, ಇಲ್ಲಿ 100 ರೂಪಾಯಿ ಕೊಟ್ಟು ಐರನ್ ಮಾಡಿಸೋದೇ ಬೆಸ್ಟ್ ಅನ್ಸುತ್ತೆ. ಅವಾಗ ಇದು ನೀಟಾಗಿ ನೀನು ಇಟ್ಬಿಡಮ್ಮ ಅಲ್ಲಿ. ಇಡು ನನಗೆ ಇಡೋಕ್ಕಾಗಲ್ಲ ಕರೆಕ್ಟಾಗಿ, ನಾನು ಇಡಲ್ಲ, ಹೆಂಗಂಗೋ ಇಟ್ಟರೆ ಆಮೇಲೆ ಮತ್ತೆ. ಇಲ್ಲಿ ನೋಡಿ, ಇದನ್ನೆಲ್ಲ ವಿಂಟರ್ ಬಂದರೆ ಹಿಂಗಿರ್ತವೆ. ಅವನ್ನೆಲ್ಲ ಎಸ್ಬಿಡ್ಲಾ? ಈ ಟಿ ಶರ್ಟ್ ನೋಡಿ ಎಷ್ಟು ಚೆನ್ನಾಗೈತೆ. ಬಟ್ಟೆ ಸುಮ್ಮನೆ ಅನ್ಕೊಂಡ್ರೆ ದುಡ್ಡು ಹಾಕ್ತೀಯ, ಬಟ್ಟೆ ಒಂದು ಹಾಕೊಳ್ಳೋದು. ನೀನು? ನಾನು ಹಾಕೋತೀನಪ್ಪ, ನಾನು ಒಂದು ಬಟ್ಟೆ ಇವಾಗ ನಾನು ಇವತ್ತು ಹಾಕೋತೀನಿ ಫಿಕ್ಸ್. ನಾನು ನೆನ್ನೆ ಎಂಥ ಡ್ರೆಸ್ ಹಾಕೊಂಡಿದ್ದೆ, ಮೆಂಟಲ್ ಹಾಂಗ್ ಡ್ರೆಸ್ ಹಾಕೊಂಡಿದ್ದೆಲ್ಲ ನೆನ್ನೆ. ಹಾಂ, ಈ ಶರ್ಟ್ ಚೆನ್ನಾಗಿಲ್ಲ, ಇದು ಫೆಂಡಿ, ಇದು ಫೆಂಡಿ. ತಪ್ಪೇನು ಗೊತ್ತಾ, ಚೆನ್ನಾಗಿರೋ ಶರ್ಟ್ ಎಲ್ಲೋ ಅಡಕ್ಕೆ ತುರಿಕ್ ಬಿಡ್ತಿ. ಎತ್ಕೋಬೇಕಾರೆ ಯಾವ್ದು ಬೇಕೋ ನೋಡಿ ಎತ್ಕೋಬೇಕು, ಒಂಚೂರು ನಿಲ್ಸಿ ಕಳಿಸಿ ನಿಧಾನಕ್ಕೆ. ಹೆಂಗ್ ಗೊತ್ತಾ ಏನು ಬಟ್ಟೆ ಎತ್ಕೊಳ್ಳೋದು, ಈಗ ಇದು ಎದ್ಬೇಕು ಅಂದ್ರೆ ಹಿಂಗೆ ಎಳಿತಾನೆ. ಅಲ್ಲಿ ನೀನು ಹಂಗೆ ಹೇಳ್ದೆ ಹೋಗ್ಸಿಕ್ಕೆ ಅಲ್ಲ, ಅದನ್ನೇ ಹೇಳ್ತಿರೋದು, ತೋರಿಸ್ಕೊಡ್ತಾ ಇದೀನಿ ಕ್ಲೀನಾಗಿ. ಸ್ವಲ್ಪ ದಿವಸ ಹಳ್ಳಿ ಊರ್ ಸ್ಟೈಲ್ ಕಲಿತು ನಾನೀಗ. ಮಾಮೂಲಿ ಈ ಒಂದು ಪ್ಯಾಂಟ್ ಹಾಕೊಂಡು, ಒಂದು ಪ್ಯಾಂಟಿಗೆ ಶರ್ಟ್ ಹಾಕೊಂಡು ಪೂಮ ಚಪ್ಪಲಿ ಹಾಕೊಂಡು ವಾಚ್ ಹಾಕಂತಾನೆ ಇರ್ತೀನಿ ಬರೀ. ಚೆನ್ನಾಗಿರೋದು ಸ್ವಲ್ಪ ದಿವಸ. ಬಟ್ಟೆ ಹಾಕೋಬೇಕಿನ್ ಮೇಲಿಂದ, ಬಟ್ಟೆ ಹಾಕೋಬೇಕಿನ್ ಮೇಲಿಂದ. ಎಸ್ ಏನ್ ಮಾಡ್ತಿದೆ ಇತ್ತ? ಏನ್ ಗೊತ್ತಾ, ನಾನು ಆಲ್ಬಮ್ ಇದ್ದೇನೆ, ಹಳೇ ಆಲ್ಬಮ್. ನಮ್ಮ ಅಪ್ಪ ಅಮ್ಮ ಯಾಕೆ ಸೊ ನೋಡಿ ನಮ್ಮ ಮನೇಲಿ ಏನೋ ಊಟ ಮಾಡ್ತಾ ಇದ್ದೀನಿ. ನವಣಲ್ಲಿ ನಿಮಗೆ ಫೈಬರ್ ತುಂಬ ಜಾಸ್ತಿ ಇರುತ್ತೆ. ಕ್ಯಾರೆಟ್, ಸೌತೆಕಾಯಿ ಮತ್ತು ಸೋಯಾ ಚಿಂಗ್ಸು, ಚಿಕನ್ ಇಲ್ಲಲ್ಲ, ಮತ್ತು ಸೊಪ್ಪು, ಕಾಳು ಸೊಪ್ಪು ಎಲ್ಲ ಇಷ್ಟು ತಿಂತಾ ಇದ್ದೀನಿ. ಜೊತೆಗೆ ಬಿಗ್ ಬಾಸ್ ನೋಡ್ತಾ ಇದ್ದೀವಿ ಈಗ. ಬಿಗ್ ಬಾಸ್. ಯಾರು ನೀನು? ರೈತನ? ಎಷ್ಟು ಎಕರೆ ಐತೆ ನಿಮ್ಮ ಹೊಲ? ಎಷ್ಟು? 2 ಎಕರೆ ಐತಾ? ಏನು ಬೆಳಿತೀರ ನೀವು ಅಲ್ಲಿ? ಏನು ಬೆಳಿತೀರಾ? ಹಾಂ, ಅಕ್ಕಿ ಬೆಳಿತೀರಾ, ಗೋಧಿ ಬೆಳಿತೀರಾ, ರಾಗಿ ಬೆಳಿತೀರಾ, ಏನು ಬೆಳಿತೀರಾ? ರಾಗಿ ಬೆಳಿತೀರಾ? ಎಷ್ಟು ಬೆಳಿತೀರಾ? ಎಷ್ಟು, 1 ಕ್ವಿಂಟಲ 2 ಕ್ವಿಂಟಲ? ಅದು ಎಷ್ಟು ಕ್ವಿಂಟಲ್? 1 ಕ್ವಿಂಟಲ 2 ಕ್ವಿಂಟಲ? 1 2? ಹಾಂ, ಎಷ್ಟು ಕ್ವಿಂಟಲ್ ಬೆಳಿತೀರಾ ನೀವು? ಎಷ್ಟು ಗಂಟೆಗೆ ಎದ್ದೇಳ್ತೀರಾ ಡೈಲಿ? ಎಷ್ಟು ಗಂಟೆಗೆ ಎದ್ದೇಳ್ತೀರಾ ಡೈಲಿ? 3 ಗಂಟೆಗೆ. ಏನು ಮಾಡ್ತೀರಾ ಎದ್ದು? ಹಾಂ, ಫಸ್ಟಿಂದ ಹೇಳಿ, ಏನು ಮಾಡ್ತೀಯ? ತರ್ತೈತೆ ಏನು? ಪಾತ್ರೆ ತೊಳಿತೀಯ, ಆಮೇಲೆ ಏನೇನು ಮಾಡ್ತೀಯ? ಮತ್ತೇನು ಮಾಡ್ತೀಯಾ? ಬಿರಿಯಾನಿ? ಹೌದಾ? ಆಮೇಲೆ ಪ್ಲೇಟ್ ಎಲ್ಲ ತೊಳಿತೀಯಾ? ಆಮೇಲೆ ನೀವು ರೈತ ಅಂದೆ, ಮತ್ತೆ ಹೊಲ್ದಾಗ ಹೋಗಿ ಏನ್ ಕೆಲಸ ಮಾಡ್ತಿ? ಮನೆಗೆ ಅವ್ರಿಗೆ ಕೆಲಸ ಮಾಡ್ತೀವಿ, ಊಟ ಮಾಡ್ತೀವಿ, ಕಮ್ಮಿ ಮಾಡ್ತೀವಿ, ಎಲ್ಲ ಮಾಡ್ತೀನಿ. ಆಮೇಲೆ ಅದೇ ನಾನು ಬಿರಿಯಾನಿ ಕಾಲ ಆದ್ಮೇಲೆ ನಾನು 1 ಸಾರು ಮಾಡ್ತೀನಿ. ಹಬ್ಬಿದ ಮಲೆ ಮಧ್ಯದೊಳಗೆ
ಒಳಗೆ ಏನು ಬರುತ್ತೆ ಗೊತ್ತಾ ಇವಾಗ? ಅಯ್ಯಪ್ಪ, ಒಂಚೂರು ಕೆಲಸ ಇದೆ, ಆಚೆ ಹೋಗ್ತಾ ಇದ್ದೀನಿ. ನಮ್ಮ ಸ್ನೇಹಿತರು ಬಂದಿದ್ದಾರೆ, ಅವರು ಒಂಚೂರು ಮನೆ ನೋಡ್ಬೇಕಂತ ಇಲ್ಲಿ ಅಪಾರ್ಟ್ಮೆಂಟಲ್ಲಿ. ಅವ್ರಿಗೆ ಯಾವ್ದು ಕಾಲಿದೆ ಅಂತ ತೋರ್ಸಕ್ಕೆ ಹೋಗ್ತಾ ಇದ್ದೀವಿ. ಕೇಳ್ಬಿಟ್ಟು ಬರ್ತೀನಿ. ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಆಂಟಿ ಅಂತ. ಆಂಟಿ ಆಂಟಿ ನಿಮ್ಮ ಯಜಮಾನ್ರಲ್ಲಿ? ನಮ್ಮಲ್ಲ, ಅವರು ಕೆಲ್ಸಕ್ಕೆ ಹೋಗಿದ್ದಾರೆ. ಏನು ಕೆಲ್ಸಕ್ಕೆ ಹೋಗಿದ್ದಾರೆ? ಏನ್ ಕೆಲ್ಸಕ್ಕೆ ಹೋಗಿದ್ದಾರೆ ಗೊತ್ತಾ? ಆಫೀಸ್ಗೆ ಹೋಗಿದ್ದಾರೆ. ಆಫೀಸ್ಗೆ? ನಿಮ್ಮ ಮಕ್ಕಳು ಎಷ್ಟು? ಮಕ್ಕಳಿಗೆ ದೋಸ್ತರು ತೂತಿ ಚುಚ್ಚಿದ್ದಾರೆ. ನಿಮ್ಮ ಮಕ್ಕಳನ್ನ ಸೂಜಿ ಚುಚ್ಚಿದಾರಾ? ಏನ್ ಅಡಿಗೆ ಮಾಡಿದ್ರಿ ಇವತ್ತು ನೀವು? ನಾನು ಉಪ್ಪಿಟ್ಟು ಮಾಡಿದ್ದೆ. ಉಪ್ಪಿಟ್ಟು ಮಾಡಿದ್ರಾ? ಮತ್ತೆ ನಮ್ಗೆ ಕೊಡ್ಲೇ ಇಲ್ಲ. ನಿಮ್ಮ ಯಜಮಾನ್ರಿಗೆ ಬಾಕ್ಸ್ ಕಳ್ಸಿದ್ರ ಉಪ್ಪಿಟ್ಟು ಕೆಲ್ಸಕ್ಕೆ? ಇವನಿಗೆ ಏನು ಕೆಲಸ ಇದೆ ಅಂತೆ, ಅದಕ್ಕೆ ತುತ್ತಕ್ಕೆ ಹೋಗ್ತಿದ್ದಾರೆ. ನಿಮ್ಮೂರು ಯಾವ್ದ್ರಿ? ಹಂಪಿ. ಏನ್ ಗೊತ್ತಾ? ಹಂಪಿ? ಬೆಂಗಳೂರು. ಬೆಂಗಳೂರು? ಆಮೇಲೆ ನನ್ನ ಹೆಂಡತಿ ಮಕ್ಳ ಹೆಸ್ರೇನು? ನೀನ್ ಹೆಂಡತಿ ಆಗೋಗಿದ್ಯಾ? ಅದು ಹೆಂಡತಿ ಆಗಿದ್ದು. ನಂದಿತ ಬಿಳಮೂಲೆ ರಂಜಿತಾ ಅಂತ ನಾನು. A B C D E F G H I J K L M N O P Q R S T U V W X Y Z. ಹಂಗೆ ತಾರೆ. 1 2 3 4 ಹೆಂಗ್ ಹೇಳ್ತಾಳೆ ಧ್ವನಿ? ಧ್ವನಿ ಅಂತಾರೆ. ಬಿಸು ಧ್ವನಿಗೆ ಪದ ಅಂತ ಹೋಯ್ತಾರೆ. ನೀನ್ ಹೆಂಗ್ ಹೇಳ್ತೀಯ ಯುಕ್ತ? A B C D. ಅಲ್ಲ 1 2 3 4. 1 2 3 4 5 6 7 8 9 10. ಜನವರಿ ಫೆಬ್ರವರಿ ಸಂಡೇ ಮಂಡೇ ಕಾಪಿ ಉಪ್ಪಿ ಸಂಡೇ ನೆನ್ಸ್ಕೊಂತೀಯ? ಎಗ್ ರೈಸು ಸರ್ ಇನ್ಸ್ಟಾಗ್ರಾಮಲ್ಲಿ ಅಂದರೆ ರೀಲ್ಸ್ ಹಾಕ್ಬಿಟ್ಟು ಫೇಮಸ್ ಮಾಡೋದ ಅಂಗಡಿನ? ಸೂಪರ್. ನೀವು ನೋಡ್ತೀರಾ? ನೋಡಲ್ಲ. ನಮ್ಮ ತಂಗಿ ನಮ್ಮ ಮಿಸಸ್ ನೋಡಲ್ಲ, ಸ್ವಲ್ಪ ನೋಡ್ಕೊಂತೀನಿ. ಫೋನ್ ನೋಡ್ತೀನಿ. ಯೂಟ್ಯೂಬಲ್ಲಿ ಡಬ್ಲ್ಯೂ ಎಫ್ ಬಿಟ್ಟರೆ ಏನು ನೋಡೋಲ್ಲ. ಯೂಟ್ಯೂಬ್ ನೋಡ್ತೀರಾ? ಡಬ್ಲ್ಯೂ ಎಫ್ ಒಂದೇ ನೋಡೋದಿಲ್ಲ, ಏನು ನೋಡೋಲ್ಲ. ಡಬ್ಲ್ಯೂ ಎಫ್ ಅದಿದ್ರೆ ಏನು ನೋಡೋಲ್ಲ. ಡಬ್ಲ್ಯೂ ಎಫ್ ಬರ್ತಾರೆ ಯೂಟ್ಯೂಬಲ್ಲಿ. ಹಾಯ್ ಬ್ರೋ. ಅಯ್ಯೋ ನಿಮ್ಮನ್ನು ಮಾತಾಡ್ಸೋದೇ ಮರ್ತ್ಬಿಟ್ನಲ್ಲ ಬ್ರೋ. ನೋಡಿ ಮತ್ತೆ ನವೀನ್ ಬಂದರು. ನವೀನ್ ಡೇ 2 ವ್ಲಾಗಲ್ಲಿ ಬಂದಿದ್ರು. ಡೇ 2 ವ್ಲಾಗಿಂದ ಮತ್ತಿದು ಡೇ 8 ವ್ಲಾಗಿಗೆ ಬಂದಿದ್ದಾರೆ. 8ನೇ ವ್ಲಾಗಿಗೆ. ಹಾಂ 8ನೇ ವ್ಲಾಗಿಗೆ ಬಂದಿದ್ದಾರೆ. ನೆಕ್ಸ್ಟ್ ಯಾವ ಲಾಗ್ ಬರ್ತೀನಿ? ಎಷ್ಟನೇ ದಿನಕ್ಕೆ? ನೆಕ್ಸ್ಟ್ ಇನ್ನೇನು ಕಂಟಿನ್ಯೂ ಹೋಗ್ತಾನೆ ಇರ್ತೀವಲ್ಲ. ನೋಡಿ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕ್ತಾರೆ ಇಲ್ಲಿ. ಫಸ್ಟು ಎಗ್ ಹಾಕಿದ್ರು. ಎಗ್ನ ಒಂದು ಫುಲ್ ಚೆನ್ನಾಗಿ ಬಾಯ್ಲ್ ಮಾಡಿ ಇವ್ರದೊಂದು ಹೋಮ್ ಮೇಡ್ ಮಸಾಲಾನ ಹಾಕ್ತಾರೆ. ಸರ್ ಜಾಸ್ತಿ ಯೂಟ್ಯೂಬ್ ನೋಡಲ್ವಂತೆ, ಓನ್ಲಿ WW ಫಸ್ಟೇ ನೋಡ್ತಾರಂತೆ ಯೂಟ್ಯೂಬಲ್ಲಿ. ಇದು ಹೋಟ್ಲ್ ಹೆಸರು ಹೋಗ್ಬಿಟ್ಟು ಶ್ರೀ ಮಂಜುನಾಥ ಹಿಂದೂ ಮಿಲಿಟ್ರಿ ಹೋಟೆಲ್ ಅಂತ. ಇಲ್ಲ ಸುಮ್ಮನೆ ಇವಾಗ ನಾನು ನೀವು ಮಾತಾಡೋದು ಕೇಳಿದ್ನಲ್ಲ ಅದು. ನಾಳೆ ಪಟಾಕಿ ಮತ್ತೆ ಹೊಡೆಯದಾ? ಬಾಯ್ ಏನಿಕ್ತ ಬಾಯ್ ಇಕ್ತ ಫಿಶ್ ತಿಂದಿ? ಬಾಯ್ ಬಾಯ್. ಹೋಗಿ ಹೋಗಿ ಎಂಜಾಯ್ ಮಾಡಿ ನೋಡಿ ಕೂಲ್ ಡ್ರಿಂಕ್ಸ್ ಪಾರ್ಟಿ ಮಾಡ್ತಾ ಇದ್ದೀವಿ. ಕೂಲ್ ಡ್ರಿಂಕ್ಸು, ಕಬಾಬು ಮತ್ತು ಫಿಶ್. ಸೊ ಇಷ್ಟು ಕೂಲ್ ಡ್ರಿಂಕ್ಸ್ ಪಾರ್ಟಿ ಮಾಡ್ತಾ ಇದ್ದೀವಿ. ಓಲ್ಡ್ ಮಂಗ್ ಅಂತವೇನು ಹೊಡೆಯಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್.
ಸೊ ಡೇ ಎಂಡ್ ಆಯಿತು. ಸೊ ಈಗ ಮನೆಗೆ ಬಂದೆ, ಒಂಚೂರು ಕೆಲಸ ಇತ್ತು, ಆಚೆ ಹೋಗಿದೆ ಸಿನಿಮಾದ ಒಂಚೂರು, ಅದೇನು ಇರುತ್ತೆ ಅಂತ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾರೆ. ಪರವಾಗಿಲ್ಲ, ಸ್ವಲ್ಪನೇ ವ್ಯೂಸ್ ಬರ್ತಿದ್ದಾವೆ, ಐ ಡೋಂಟ್ ಮೈಂಡ್. ಒಂದೇ 1,000 ವ್ಯೂಸ್ ಮುಂದೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನೋಡ್ತಿದ್ದೀರಾ ಈ ವಿಡಿಯೋ, ಅವರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್. ಗುಡ್ ನೈಟ್.